ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 15ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಕ್ರೈಸ್ತ ಧರ್ಮದ ಮೂಲ ಸ್ತಂಭ ಪರಪ್ರೀತಿ. ಕ್ರಿಸ್ತ ನೀಡಿದ ಆಜ್ಞೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂದು. ಒಬ್ಬರನ್ನೊಬ್ಬರು ಪ್ರೀತಿಸುವ ಮೂಲಕ ನಾವು ದೇವರನ್ನು ಪ್ರೀತಿಸಬೇಕು. 100 ವೇದಗಳಲ್ಲಿ ಪಾಂಡಿತ್ಯ ಪಡೆದರೂ ಪಕ್ಕದ ಮನೆಯವನ ಕಷ್ಟಕ್ಕೆ ಬಾರದೆ ಹೋದರೆ ಅಂತಹ ಪಾಂಡಿತ್ಯ ನಿರರ್ಥಕ. ಪ್ರಿಯರೇ, ಹಾಗಾಗಿ ಪರರನ್ನು ಪ್ರೀತಿಸಲು ಬೇಕಾದ ಅನುಗ್ರಹಕ್ಕಾಗಿ ಈ ದ್ಯಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಇಂದಿನ ಮೊದಲನೆಯ ವಾಚನವನ್ನು ಧರ್ಮೋಪದೇಶ ಕಾಂಡದಿಂದ ಆರಿಸಲಾಗಿದೆ, ಅಧ್ಯಾಯ 30ರಿಂದ. ಇಂದಿನ ವಾಚನದಲ್ಲಿ ಮೋಶೆಯು ಇಸ್ರಾಯೇಲರ ಕುರಿತು ಈ ರೀತಿ ನುಡಿಯುತ್ತಾನೆ: ನೀವು ನಿಮ್ಮ ದೇವರಾದ ಸರ್ವೇಶ್ವರನ ನುಡಿಗೆ ವಿಧೇಯರಾಗಿ ನಡೆದುಕೊಳ್ಳಿರಿ, ಧರ್ಮಶಾಸ್ತ್ರದ ಆಜ್ಞಾ ವಿಧಿಗಳನ್ನು ಪಾಲಿಸಿರಿ, ಆಗ ನಿಮಗೆ ದೇವರ ಆಶೀರ್ವಾದ ದೊರಕುವುದು ಎಂದು. ಪ್ರಿಯರೇ, ಧರ್ಮೋಪದೇಶ ಕಾಂಡದಲ್ಲಿ ನಾವು ಮೋಶೆಯು ದೇವರು ನೀಡಿದ ಆಜ್ಞೆಗಳನ್ನು ಪುನರಾವರ್ತಿಸುವುದನ್ನು ಆಲಿಸುತ್ತೇವೆ. ನಾವು ವಿಮೋಚನಾ ಕಾಂಡ ಮತ್ತು ಧರ್ಮೋಪದೇಶ ಕಾಂಡವನ್ನು ಓದಿದಾಗ ವಿಮೋಚನಾ ಕಾಂಡದಲ್ಲಿ ಓದುವ ಸಾಕಷ್ಟು ಅಂಶಗಳನ್ನು ಧರ್ಮೋಪದೇಶ ಕಾಂಡದಲ್ಲೂ ಮತ್ತೆ ನಾವು ಕಾಣುತ್ತೇವೆ. ಉದಾಹರಣೆಗೆ 10 ಆಜ್ಞೆಗಳು ವಿಮೋಚನಾ ಕಾಂಡ ಅಧ್ಯಾಯ 20ರಲ್ಲಿ ಓದುತ್ತೇವೆ. ಅದೇ ರೀತಿ ಧರ್ಮೋಪದೇಶ ಕಾಂಡ ಅಧ್ಯಾಯ 5ರಲ್ಲೂ 10 ಆಜ್ಞೆಗಳ ಬಗ್ಗೆ ನಾವು ಓದುತ್ತೇವೆ. ಏತಕ್ಕೆ ಮೋಶೆಯು ದೇವರು ನೀಡಿದ ಆಜ್ಞೆಗಳನ್ನು, ದೇವರು ನೀಡಿದ ಮಾರ್ಗದರ್ಶನವನ್ನು ಪುನಃ ಧರ್ಮೋಪದೇಶ ಕಾಂಡದಲ್ಲಿ ಪುನರಾವರ್ತಿಸುತ್ತಾನೆ? ಸಿನಾಯ್ ಬೆಟ್ಟದಲ್ಲಿ ದೇವರು ನೀಡಿದ ಆಜ್ಞೆಗಳನ್ನು, ಮಾರ್ಗದರ್ಶನವನ್ನು ಮೋಶೆ ಧರ್ಮೋಪದೇಶ ಕಾಂಡದಲ್ಲಿ ಪುನರಾವರ್ತಿಸುತ್ತಾನೆ. ಹಾಗಾಗಿ ಗ್ರೀಕ್ ಭಾಷೆಯಲ್ಲಿ ಧರ್ಮೋಪದೇಶ ಕಾಂಡದ ಪುಸ್ತಕವನ್ನು ಈ ರೀತಿ ಕರೀತಾರೆ: ಡ್ಯೂಟರೋ ನೋಮಿಯೋನ್, ಅಂದರೆ ದ ಸೆಕೆಂಡ್ ಲಾ, ಸೆಕೆಂಡ್ ಬುಕ್ ಎಂದು ಅರ್ಥ. ಕಾರಣ, ಈಗ ಇಸ್ರಾಯೇಲರು ವಾಗ್ದತ್ತ ನಾಡನ್ನು ಸಮೀಪಿಸಿದ್ದಾರೆ. ವಾಗ್ದತ್ತ ನಾಡನ್ನು ಪ್ರವೇಶಿಸುವ ಮುನ್ನ ಮೋಶೆಯು ಅವರಿಗೆ ದೇವರ ಆಜ್ಞೆಗಳನ್ನು, ದೇವರ ಮಾರ್ಗಸೂಚಿಯನ್ನು ನೆನಪಿಸುತ್ತಾನೆ. ಕಾರಣ, ಈಜಿಪ್ಟಿನಿಂದ ಹೊರಬಂದ ಮೊದಲ ಜನಾಂಗ ಸಿನಾಯ್ ಬೆಟ್ಟದಲ್ಲಿ ದೇವರ ಮಾತುಗಳನ್ನು ಆಲಿಸಿದರು. ಆದರೆ 40 ವರ್ಷ ಮರುಭೂಮಿಯಲ್ಲಿ ಅವರು ಅಲೆದಾಡುವ ಸಂದರ್ಭದಲ್ಲಿ ದೇವರ ವಿರುದ್ಧ, ಮೋಶೆಯ ವಿರುದ್ಧ ತಿರುಗಿ ಬೀಳುತ್ತಾರೆ, ಪಾಪವನ್ನು ಕಟ್ಟಿಕೊಳ್ಳುತ್ತಾರೆ. ಹಾಗಾಗಿ ಈಜಿಪ್ಟಿನಿಂದ ಹೊರಬಂದ ಮೊದಲ ಜನಾಂಗ ಮರುಭೂಮಿಯಲ್ಲಿ ತೀರಿ ಹೋಗ್ತಾರೆ. ಈಗ ವಾಗ್ದತ್ತ ನಾಡನ್ನು ಪ್ರವೇಶಿಸುವುದು 2ನೆಯ ತಲೆಮಾರು, 2ನೆಯ ಜನಾಂಗ. ಹಾಗಾಗಿ ಮೋಶೆ ಇವರಿಗೆ ದೇವರ ಮಾತುಗಳನ್ನು ಪುನಃ ನೆನಪಿಸುತ್ತಾನೆ. ಈ ವಾಚನವನ್ನು ನಾವು ಇಂದಿನ ಮೊದಲನೆಯ ವಾಚನದಲ್ಲಿ ಆಲಿಸುತ್ತೇವೆ. ಇಂದಿನ 2ನೆಯ ವಾಚನವನ್ನು ಸಂತ ಪೌಲರು ಕೊಲೊಸ್ಸೆಯರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಪ್ರಿಯರೇ, ಕೊಲೊಸ್ಸೆಯಲ್ಲಿ ಸುಳ್ಳು ಬೋಧಕರ ಸಮಸ್ಯೆ ತಲೆದೋರಿತು. ಸುಳ್ಳು ಬೋಧಕರು ಜನರ ಹಾದಿಯನ್ನು ತಪ್ಪಿಸುತ್ತಿದ್ದರು. ಜೀವೋದ್ಧಾರ ಹೊಂದಬೇಕಾದರೆ ಸುನ್ನತಿ ಮಾಡಿಸಿಕೊಳ್ಳಬೇಕು, ಸಾಂಪ್ರದಾಯಿಕ ಆಚಾರ ವಿಚಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಅವರು ಬೋಧಿಸುತ್ತಿದ್ದರು. ಸಂತ ಪೌಲರು ಇವರ ಬೋಧನೆಯನ್ನು ಖಂಡಿಸುತ್ತಾರೆ. ಹಾಗೂ ಹಿಂದಿನ ವಾಚನದಲ್ಲಿ ಕ್ರಿಸ್ತ ಯೇಸುವಿನ ವ್ಯಕ್ತಿತ್ವ ಮತ್ತು ಶುಭ ಸಂದೇಶದ ಸಾರಾಂಶವನ್ನು ಎತ್ತಿ ಹಿಡಿಯುತ್ತಾರೆ. ಸಂಪೂರ್ಣ ಜೀವೋದ್ಧಾರ ಕ್ರಿಸ್ತ ಯೇಸುವಿನಿಂದಲೇ ಸಾಧ್ಯ. ಕ್ರಿಸ್ತರ ಮುಖಾಂತರವೇ ದೇವರು ಜಗತ್ತನ್ನು ಸೃಷ್ಟಿಸಿದ್ದು, ಅವರ ಮುಖಾಂತರವೇ ನಮ್ಮೊಂದಿಗೆ ಸಂಧಾನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಡುವುದರಿಂದ ಜೀವೋದ್ಧಾರ ಸಾಧ್ಯ ಎಂಬ ಸತ್ಯವನ್ನು ಇಂದಿನ ವಾಚನದಲ್ಲಿ ಅವರು ಸಾರುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಲೂಕನ ಶುಭ ಸಂದೇಶ ಅಧ್ಯಾಯ 10ರಿಂದ ನಾವು ಆಲಿಸುತ್ತೇವೆ. ಯೇಸು ಸ್ವಾಮಿಯನ್ನು ಪರೀಕ್ಷಿಸುವ ಸಲುವಾಗಿ ಧರ್ಮಶಾಸ್ತ್ರಿಯೊಬ್ಬನು ಯೇಸುವಿನ ಬಳಿ ಬಂದು, ಅಮರ ಜೀವ ಪ್ರಾಪ್ತಿಯಾಗಬೇಕಾದರೆ ನಾನೇನು ಮಾಡಬೇಕು ಎಂದು ಪ್ರಶ್ನಿಸುತ್ತಾನೆ. ಯೇಸು ಅವನ ಉದ್ದೇಶವನ್ನು ಅರಿತಿದ್ದರಿಂದ ಆತನಿಗೆ ಮತ್ತೊಂದು ಪ್ರಶ್ನೆಯನ್ನು ಹಾಕುತ್ತಾರೆ. ತಕ್ಷಣ ಆತ ನಡೆಯುತ್ತಾನೆ. ಧರ್ಮೋಪದೇಶ ಕಾಂಡ ಅಧ್ಯಾಯ 6 ವಾಕ್ಯ 5ರಿಂದ ಆತ ಯೇಸು ಸ್ವಾಮಿಗೆ ಉತ್ತರವನ್ನು ನೀಡುತ್ತಾನೆ: ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ, ಅವರನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು ಎಂದು ನುಡಿಯುತ್ತಾನೆ.
ಇದು ಪ್ರತಿಯೊಬ್ಬ ಯಹೂದ್ಯನಿಗೂ ಚೆನ್ನಾಗಿ ಗೊತ್ತಿತ್ತು. ಪ್ರತಿಯೊಬ್ಬ ಯಹೂದ್ಯನು ಅದನ್ನು ಕಂಠಪಾಠ ಮಾಡಿದನು. ಕಾರಣ ದೇವರು ಅವರಿಗೆ ಹೇಳಿದರು, ಈ ಆಜ್ಞೆ ನಿಮ್ಮ ಹೃದಯದಲ್ಲಿ ನಾಟಿರಲಿ, ನಿಮ್ಮ ಮಕ್ಕಳಿಗೆ ಅದರ ಬಗ್ಗೆ ಬೋಧಿಸಿರಿ, ಜ್ಞಾಪಕಾರ್ಥವಾಗಿ ನಿಮ್ಮ ಕೈಗಳಿಗೆ ನಿಮ್ಮ ಹಣೆಗೂ ಪಟ್ಟಿಯಂತೆ ಕಟ್ಟಿಕೊಳ್ಳಿ, ಮನೆ ಬಾಗಿಲಿನ ನಿಲುವು ಪಟ್ಟಿಯಂತೆ ಅದನ್ನು ಬರೆದಿಡಿ ಎಂದು ದೇವರು ನೀಡಿದರು. ಹಾಗಾಗಿ ಪ್ರತಿಯೊಬ್ಬ ಯಹೂದ್ಯನಿಗೂ ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ಇತ್ತು. ಹಾಗಾಗಿ ಯೇಸು ಆತನಿಗೆ ನುಡಿದಿದ್ದು, ಅದರಂತೆ ಜೀವಿಸು, ನಿನಗೆ ಅಮರ ಜೀವನ ಸಿಗುತ್ತದೆ ಎಂದು. ಆದರೆ ಅವನು ತನ್ನನ್ನು ತಾನೇ ಸಮರ್ಥಿಸಿಕೊಳ್ಳಲು, ನನ್ನ ನೆರೆಯವರು ಯಾರು ಎಂದು ಪ್ರಶ್ನಿಸಿದಾಗ ಯೇಸು ಒಳ್ಳೆಯ ಸಮಾರಿತನ ಕಥೆಯನ್ನು ಹೇಳುತ್ತಾರೆ. ಪ್ರಿಯರೇ, ಯಹೂದ್ಯರಿಗೆ ನೆರೆಯವನು ಎಂದರೆ ಮತ್ತೊಬ್ಬ ಯಹೂದ್ಯನೇ ಆಗಿದನು. ಅನ್ಯ ಧರ್ಮದವನು, ಸಮಾರ್ಯದವನು ಆತನಿಗೆ ಮಿತ್ರನಾಗಲು, ನೆರೆಯವನಾಗಲು ಸಾಧ್ಯವೇ ಇರಲಿಲ್ಲ. ಹಾಗಾಗಿ ಅನ್ಯ ಧರ್ಮದವರನ್ನು, ಸಮಾರ್ಯದವರನ್ನು ದ್ವೇಷಿಸಬಹುದು ಎಂಬ ನಿಲುವು ಅವರದಾಗಿತ್ತು. ಅವರ ನಿಲುವನ್ನು ಬದಲಾಯಿಸುವ ಉದ್ದೇಶದಿಂದ ಯೇಸು ಸ್ವಾಮಿ ಈ ಸಾಮರ್ಥ್ಯವನ್ನು ನುಡಿಯುತ್ತಾರೆ. ಇದರ ಹಿನ್ನೆಲೆ ಬಹುಶಃ 2 ವಾರಗಳ ಹಿಂದೆ ನಾನು ಸಮಾರ್ಯದವರಿಗೂ ಯಹೂದ್ಯರಿಗೂ ಇದ್ದ ದ್ವೇಷಕ್ಕೆ ಕಾರಣವನ್ನು ವಿವರಿಸಿದೆ. ಯಹೂದ್ಯರು ಸಮಾರ್ಯದವರನ್ನು ಅತಿಯಾಗಿ ದ್ವೇಷಿಸುತ್ತಿದ್ದರು. ಯಹೂದ್ಯ ಮತ್ತು ಅನ್ಯ ಧರ್ಮೀಯರ ಮಿಶ್ರ ಸಂತತಿಯೇ ಸಮಾರ್ಯದವರು ಎಂದು ಅವರನ್ನು ದೂರ ಇಟ್ಟಿದ್ದರು. ಇವರು ಜೆರುಸಲೇಮ್ ದೇವಾಲಯದಲ್ಲಿ ದೇವರ ಆರಾಧನೆಯನ್ನು ಮಾಡಲು ನಿರಾಕರಿಸಿದರು. ಬದಲಾಗಿ ಗೆರಿಜಿಮ್ ಬೆಟ್ಟದಲ್ಲಿ ದೇವಾಲಯ ಕಟ್ಟಿಕೊಂಡು ಅಲ್ಲಿ ದೇವರ ಪೂಜೆಯನ್ನು ಮಾಡ್ತಾ ಇದ್ದರು. ಆದ್ದರಿಂದ ಯಹೂದ್ಯರು ಅವರನ್ನು ಧರ್ಮ ಭ್ರಷ್ಟ ವಿರೋಧಿಗಳು ಎಂದು ಪರಿಗಣಿಸಿದರು. ಈ ಕಾರಣದಿಂದ ಸಮಾರ್ಯದವರು ಯಹೂದ್ಯರನ್ನು ದ್ವೇಷಿಸುತ್ತಿದ್ದರು. ಈ ಹಿನ್ನೆಲೆಯಿಂದ ನಾವು ಈ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಜೆರುಸಲೇಮಿನಿಂದ ಜೆರಿಕೋಗೆ ಸುಮಾರು 30 ಕಿಲೋಮೀಟರ್ ಇದೆ. ರಸ್ತೆ ತುಂಬ ಕಡಿದಾದ ಕಿರಿದಾದ, ಪ್ರಯಾಣ ಮಾಡಲು ಕಠಿಣವಾದ ರಸ್ತೆ, ಹಲವು ತಿರುವುಗಳಿಂದ ಕೂಡಿತ್ತು ಮತ್ತು ಕಳ್ಳಕಾಕರು ಅಲ್ಲಿ ಸರ್ವೇ ಸಾಮಾನ್ಯವಾಗಿದ್ದರು. ಈಗಲೂ ಈ ರಸ್ತೆಯನ್ನು ಕೆಂಪು ಅಥವಾ ರಕ್ತದ ದಾರಿ ಎಂದೇ ಕರೆಯುತ್ತಾರೆ. ಕಾರಣ ಅಲ್ಲಿ ಕಳ್ಳರು ಪ್ರಯಾಣಿಕರನ್ನು ತೊಂದರೆಗೊಳಿಸ್ತಿದ್ರು ಮತ್ತು ಅಲ್ಲಿ ಕೊಲೆಗಳು ಕೂಡ ಸರ್ವೇ ಸಾಮಾನ್ಯವಾಗಿ ನಡೆಯುತ್ತಾ ಇತ್ತು. ಹಾಗಾಗಿ ಆ ರಸ್ತೆಯನ್ನು ಕೆಂಪು ಅಥವಾ ರಕ್ತದ ದಾರಿ ಎಂದೇ ಕರೆಯುತ್ತಾರೆ. ಹಾಗಾಗಿ ಜನರು ಗುಂಪು ಗುಂಪಾಗಿ ಪ್ರಯಾಣ ಮಾಡುತ್ತಿದ್ದರು. ಅಂತಹ ದಾರಿಯನ್ನು ಈತನು ಸಾಗಬೇಕಾದರೆ ದರೋಡೆಕೋರರು ಆತನನ್ನು ಹಿಡಿಯುತ್ತಾರೆ. ಪ್ರಿಯರೇ, ನಾವು ಗಮನಿಸಿದಂತೆ ಮೊದಲು ಯಾಜಕ ಮತ್ತು ಒಬ್ಬ ಲೇವಿ ಆತನನ್ನು ನೋಡಿಯೂ ನೋಡದ ಹಾಗೆ ಹೋಗುತ್ತಾರೆ. ಏನು ಕಾರಣವಿತ್ತು? ಸಂಖ್ಯಾಕಾಂಡ 19ರಲ್ಲಿ ನಾವು ನೋಡುತ್ತೇವೆ, ಶವವನ್ನಾಗಲಿ ರಕ್ತವನ್ನಾಗಲಿ ಮುಟ್ಟಿದರೆ ಅವರು 7 ದಿನ ಅಶುದ್ಧರಾಗ್ತಿದ್ರು. ಒಬ್ಬ ಲೇವಿಯಾಗಲಿ ಒಬ್ಬ ಯಾಜಕನಾಗಲಿ ಶವವನ್ನು ರಕ್ತವನ್ನು ಮುಟ್ಟಿದರೆ 7 ದಿನ ಅಶುದ್ಧರಾಗ್ತಿದ್ರು. ಮಾರನೇ ದಿನ ಬೂದಿಯಿಂದ ದೋಷ ಪರಿಹಾರ ಮಾಡಿಕೊಳ್ಳಬೇಕಿತ್ತು. ಆಗ ಮಾತ್ರ 7ನೇ ದಿನ ಆತ ಶುದ್ಧನಾಗ್ತಿದ್ದ. ದೋಷ ಪರಿಹಾರ ಮಾಡಿಕೊಳ್ಳದೆ ದೇವರ ಗುಡಾರವನ್ನು ಪ್ರವೇಶಿಸಿದರೆ ಅವನು ಅಪವಿತ್ರವನಾಗ್ತಿದ್ದ. ದೇವಾಲಯವನ್ನು ಅಪವಿತ್ರಗೊಳಿಸಿದಂತೆ ಅಂಥವನನ್ನು ಅವರು ಬಹಿಷ್ಕರಿಸುತ್ತಿದ್ದರು. ಈ ಭಯದಿಂದ ಇವರಿಬ್ಬರು ಆತನನ್ನು ನೋಡಿಯೂ ನೋಡದಂತೆ ದೂರದಿಂದಲೇ ಬಳಸಿಕೊಂಡು ಹೋಗ್ತಾರೆ. ಅವರ ದೃಷ್ಟಿಯಲ್ಲಿ ಅವರು ಮಾಡಿದ್ದು ಸರಿ ಎಂದು ಅವರು ಸಮರ್ಥಿಸಿಕೊಳ್ಳಬಹುದು. ಆದರೆ ದೇವರ ದೃಷ್ಟಿಯಲ್ಲಿ, ದೇವರು ಹೋಶೇಯ ಪ್ರವಾದಿಯ ಗ್ರಂಥದ ಅಧ್ಯಾಯ 6 ವಾಕ್ಯ 6ರಲ್ಲಿ ಈ ರೀತಿ ನುಡಿಯುತ್ತಾರೆ, ನನಗೆ ಬೇಕಾದದ್ದು ಕರುಣೆ, ಬಲಿ ಅರ್ಪಣೆಯಲ್ಲ, ನನಗೆ ಬೇಕಾದುದು ದೈವ ಜ್ಞಾನ, ದಹನ ಬಲಿದಾನವಲ್ಲ ಎಂದು. ಯಾಜಕ ದೇವರ ಸನ್ನಿಧಿಯಲ್ಲಿ ಬಲಿ ಅರ್ಪಿಸುವವನು. ಯಾಜಕ ಕಂಡ ಅಧ್ಯಾಯ 8ರಲ್ಲಿ ನಾವು ನೋಡ್ತೇವೆ. ಒಬ್ಬ ಲೇವಿ ಯಾಜಕನಿಗೆ ದೇವಾಲಯದಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಿದ್ದ. ಸಂಖ್ಯಾಕಾಂಡ ಅಧ್ಯಾಯ 3ರಲ್ಲಿ ನಾವು ನೋಡುತ್ತೇವೆ. ಸದಾ ದೇವರ ಸನ್ನಿಧಿಯಲ್ಲಿ ಇರುವವರು ಮಾನವೀಯತೆಯನ್ನು, ಸೌಜನ್ಯವನ್ನು ಮರೆಯುತ್ತಾರೆ. ಇವರ ಆರಾಧನೆ ಕೇವಲ ಆರಾಧನೆಯಾಗಿ ಇತ್ತು ಹೊರತು ಆ ಆರಾಧನೆಯಲ್ಲಿ ಮಾನವೀಯತೆ ಇರಲಿಲ್ಲ. ಅವರು ಕನಿಕರ ತೋರಲಿಲ್ಲ. ಹಾಗಾಗಿ ಕ್ರಿಸ್ತ ಅವರನ್ನು ಖಂಡಿಸುತ್ತಾರೆ. ಇವರು ದೇವಾಲಯಕ್ಕೆ ಹತ್ತಿರವಾಗಿದ್ದರು, ಆದರೆ ದೇವರಿಂದ ಬಹಳ ದೂರ ಉಳಿದಿದ್ದರು. ಆದರೆ ಅದೇ ದಾರಿಯಲ್ಲಿ ಒಬ್ಬ ಸಮಾರ್ಯದವನು ಬರ್ತಾನೆ. ಸಮಾರ್ಯದವನು ಯಹೂದ್ಯರ ಪ್ರಕಾರ ಒಬ್ಬ ಧರ್ಮ ವಿರೋಧಿ, ಧರ್ಮಭ್ರಷ್ಟ, ಯಹೂದ್ಯನ ಶತ್ರು, ಅಶುದ್ಧನು, ದೇವಾಲಯವನ್ನು ಪ್ರವೇಶಿಸಲು ಅಯೋಗ್ಯನು.
ಇಂತಹ ಮನುಷ್ಯನು ಆತನ ಉಪಚಾರ ಮಾಡುವುದರ ಮೂಲಕ, ಸಹಾಯ ಮಾಡುವುದರ ಮೂಲಕ ಮಾನವೀಯತೆಯನ್ನು ಮೆರೆಯುತ್ತಾನೆ. ಅದಕ್ಕಿಂತ ಮಿಗಿಲಾಗಿ ಆತ ಏನು ಮಾಡಬೇಕಿತ್ತು? ತನ್ನ ಕೈಲಾದ ಸಹಾಯವನ್ನು ಆತ ಮಾಡುತ್ತಾನೆ. ಬಹುಶಃ ಅಲ್ಲಿ ಬಿದ್ದಿದ್ದವನು ಒಬ್ಬ ಯಹೂದ್ಯನೇ ಆಗಿದ್ದ. ಅದನ್ನು ಮರೆತು ಅವನು ಮಾನವೀಯತೆಯನ್ನು ತೋರಿಸುತ್ತಾನೆ, ನಿಜವಾದ ನೆರೆಯವನಾಗುತ್ತಾನೆ. ಧರ್ಮಶಾಸ್ತ್ರಿಗೆ ಯೇಸುಸ್ವಾಮಿ ಹೇಳಿದಂತೆ ಇಂದು ನಮಗೂ ಕೂಡ ಹೇಳ್ತಾ ಇದ್ದಾರೆ, ಪ್ರಿಯರೇ, ಹೋಗಿ ನೀವು ಕೂಡ ಹಾಗೆಯೇ ಮಾಡಿರಿ ಎಂದು. ಪರಪ್ರೀತಿ ಅಮರ ಜೀವನವನ್ನು ನಮಗೆ ತಂದು ಕೊಡುತ್ತದೆ. ನಾವು ಈ ಸೃಷ್ಟಿಕರ್ತ ದೇವರನ್ನು ಪೂರ್ಣ ಹೃದಯದಿಂದಲೂ ಶಕ್ತಿಯಿಂದಲೂ ಪ್ರೀತಿಸಬೇಕು. ಪರರನ್ನು ಪ್ರೀತಿಸದೆ ದೇವರ ಪ್ರೀತಿ ಅಸಾಧ್ಯ. ಯೋಹಾನನು ಬರೆದ ಮೊದಲ ಪತ್ರ ಅಧ್ಯಾಯ 4 ನಾವು ಈ ರೀತಿ ಓದುತ್ತೇವೆ. ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳುತ್ತಾ ತನ್ನ ಸಹೋದರನನ್ನು ದ್ವೇಷಿಸಿದರೆ ಆತನು ಸುಳ್ಳುಗಾರ. ಕಣ್ಣಾರೆ ಕಾಣುವ ಸಹೋದರರನ್ನು ಪ್ರೀತಿಸದೆ ಕಾಣದಿರುವ ದೇವರನ್ನು ಪ್ರೀತಿಸಲು ಹೇಗೆ ಸಾಧ್ಯ? ಗಲಾತ್ಯರಿಗೆ ಬರೆದ ಪತ್ರ ಅಧ್ಯಾಯ 5 ವಾಕ್ಯ 14. ನೀನು ನಿನ್ನನ್ನು ಪ್ರೀತಿಸಿದಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬ ಒಂದೇ ವಚನದಲ್ಲಿ ಇಡೀ ಧರ್ಮಶಾಸ್ತ್ರ ಅಡಗಿದೆ ಎಂದು ನುಡಿಯಲಾಗಿದೆ. ಹಾಗಾಗಿ ಇಂದು ನಾವು ಪರರನ್ನು ಪ್ರೀತಿಸುವುದರ ಮೂಲಕ ದೇವರನ್ನು ಪ್ರೀತಿಸಬೇಕಾಗಿದೆ. ಪ್ರಿಯರೇ, ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ದೇವರಿದ್ದಾರೆ. ಈ ಜಗತ್ತಿನಲ್ಲಿರುವ ಅತ್ಯಂತ ಶಕ್ತಿಶಾಲಿ ಅಂಶ ಎಂದರೆ ಅದು ಪ್ರೀತಿ. ಪ್ರೀತಿ ಇಲ್ಲದ ಜೀವನ ಸಾವಿಗೆ ಸಮ. ಅಧಿಕಾರ ಇಲ್ಲದೆ, ಐಶ್ವರ್ಯವಿಲ್ಲದೆ, ಹಣ ಇಲ್ಲದೆ ಒಬ್ಬ ವ್ಯಕ್ತಿ ಬದುಕಬಹುದು. ಆದರೆ ಪ್ರೀತಿ ಇಲ್ಲದೆ ಬದುಕಲು ಸಾಧ್ಯವೇ ಇಲ್ಲ. ಪ್ರೀತಿಯಿಂದ ವಂಚಿತರಾದವರು ಅನೇಕರು ಮಾನಸಿಕ ರೋಗಿಗಳಾಗಿದ್ದಾರೆ. ಹಾಗಾಗಿ ಇಂದು ನಾವು ಪರರನ್ನು ಪ್ರೀತಿಸಬೇಕಾಗಿದೆ. ಗಾಂಧೀಜಿಯವರು ನುಡಿಯುತ್ತಾರೆ, ಪ್ರೀತಿ ಎಂದರೆ ಏನನ್ನು ಪಡೆದುಕೊಳ್ಳುವುದಲ್ಲ, ಅಪೇಕ್ಷಿಸುವುದಲ್ಲ, ಬದಲಾಗಿ ಕೊಡುವುದು. ಪ್ರೀತಿಗೆ ಕೊಡುವುದು ಅಷ್ಟೇ ಗೊತ್ತು ಎಂದು ಅವರು ನುಡಿಯುತ್ತಾರೆ. ಸಂತ ಅಗಸ್ಟಿನರ ಪ್ರಕಾರ ಪ್ರೀತಿಗೆ ಇತರರಿಗೆ ಸಹಾಯ ಮಾಡುವ ಕೈಗಳಿವೆ, ದೀನದಲಿತರ ಸಹಾಯಕ್ಕಾಗಿ ಓಡು ಬರುವ ಕಾಲುಗಳಿವೆ, ದುಃಖ ದುಮ್ಮಾನಗಳನ್ನು ನೋಡುವ ಕಣ್ಣುಗಳಿವೆ, ನಿಟ್ಟುಸಿರನ್ನು ಕೇಳುವ ಕಿವಿಗಳಿವೆ ಎಂದು. ಹಾಗಾಗಿ ಪ್ರಿಯರೇ, ಈ ಲೋಕದಲ್ಲಿ ಪರಮಾಣುವಷ್ಟೇ ಶಕ್ತಿಶಾಲಿ ಅಂಶ ಇದ್ದರೆ ಅದು ಪ್ರೀತಿ. ಪ್ರೀತಿ ಒಂದು ಮಹಾಶಕ್ತಿ. ಪ್ರೀತಿ ಇದ್ದಲ್ಲಿ ಸಹನೆ ಇದೆ, ಪ್ರೀತಿ ಇದ್ದಲ್ಲಿ ಸೌಹಾರ್ದ, ಅಂತಃಕರಣ, ಅನುಕಂಪ ಇದೆ. ಹಾಗಾಗಿ ಇಂದು ಈ ಸಮಾಜದಲ್ಲಿ ಜನರು ಪ್ರೀತಿಗಾಗಿ, ಕರುಣೆಗಾಗಿ, ದಯೆಗಾಗಿ ಹಸಿದಿದ್ದಾರೆ. ಹೇಗೆ ಕ್ರಿಸ್ತ ನಮ್ಮನ್ನು ಪ್ರೀತಿಸುತ್ತಾರೋ, ಕ್ರಿಸ್ತನ ಹಿಂಬಾಲಕರಾದ ನಾವು ಕೂಡ ಪರರನ್ನು ಪ್ರೀತಿಸುತ್ತಾ, ಪರರಿಗೆ ಕರುಣೆಯನ್ನು, ಅನುಕಂಪವನ್ನು ತೋರುತ್ತಾ ಜೀವೋದ್ಧಾರವನ್ನು ಪಡೆಯಲು ಬೇಕಾದ ಅನುಗ್ರಹಕ್ಕಾಗಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.